ನಂಬಿಕೊಂಡು ಬೆಳುದಿಂಗಳ ಕಡಲು ಕಾಡಿನ ಬಿದಿರೊಂದು ಕೊಳಲಾಯಿತು, ನೋವಿನ ಉಸಿರೊಂದು ಕಥೆಯಾಯಿತು. ಮಲ್ಲಿಕಾ, ಕಣ್ಣು ಬಿಡು ಮಲ್ಲಿಕಾ. ಅಲ್ಲಿ ಆ ದೂರದ ಬೆಟ್ಟದ ಮೇಲೆ ಬಿಳಿ ಹಂಸಗಳಂತೆ ಹಾರುತ್ತಿರುವ ಮೋಡಗಳನ್ನು ನೋಡು. ಅವುಗಳ ರೆಕ್ಕೆಗಳ ಸುತ್ತ ಸೂರ್ಯ ಬಂಗಾರದ ಗೆರೆಯನ್ನು ಮೂಡಿಸುತ್ತಿದ್ದಾನೆ. ಕಾಳಿ, ನನ್ನ ಕಣ್ಣು ಕಾಣುವುದಕ್ಕಿಂತ ನಿನ್ನ ಮಾತಿನಲ್ಲಿ ಈ ಪ್ರಕೃತಿಯನ್ನು ಕಾಣುವುದೇ ಚೆನ್ನ. ನನ್ನೊಳಗಿರುವ ಈ ಲೋಕ ನಿನ್ನ ಮಾತಿನಲ್ಲಿ ತೆರೆದುಕೊಂಡಿದ್ದು. ನೀನಿಲ್ಲದೆ ಈ ಲೋಕವನ್ನು ಕಾಣಲಾರೆ. ಆಷಾಢದ ಈ ದಿನಗಳಲ್ಲಿ ಪರ್ವತ ಶಿಖರಗಳನ್ನು ನೇವರಿಸುವ ಮೇಘಮಾಲೆಗಳಲ್ಲಿ ವ್ಯಕ್ತಿ ಯಾಕೆ ಮೈಮರೆಯುತ್ತಾನೆ? ಆಕಾಶದಲ್ಲಿ ಮೂಡಿ ಮಾಯವಾಗುವ ಚಿತ್ರಗಳನ್ನು ಯಾಕೆ ಇಷ್ಟು ಮೋಹಿಸುತ್ತಾನೆ ಎಂಬುದು ನನಗೆ ಜೀವನದಲ್ಲಿ ಮೊಟ್ಟ ಮೊದಲ ಸಲ ಅರ್ಥವಾಗುತ್ತಿದೆ. ನೀನು ಬರೆದ ಋತು ಸಂಹಾರ ಕಾವ್ಯ ನನ್ನ ಮನಸ್ಸಿನೊಳಗೆ ಇದರಿಂದಾಗಿ ಇಳಿಯಿತು. ನೀನು ವರ್ಣಿಸಿದ ಮಳೆಗಾಲವನ್ನು ಘಟ್ಟದ ಹಾದಿಯಲ್ಲಿ ಓಡಾಡಿ ಅನುಭವಿಸಿದೆ. ಜಲದ ಭಾರದಲ್ಲಿ ಜಲದ ಬಾನಿನಲ್ಲಿ ಮಂದ ಮಂದವಾಗಿ, ಜಲದ ಭಾರದಲ್ಲಿ ಜಲದ ಬಾನಿನಲ್ಲಿ ಮಂದ ಮಂದವಾಗಿ, ಗಾಳಿಯಿಂದ ಆಕ್ರಾಂತವಾಗಿ ಗುಡುಗುಡುಗಿ ಧೂಳಿ ಮೂಗಿ, ಜಲದ ಭಾರದಲ್ಲಿ ಜಲದ ಬಾನಿನಲ್ಲಿ ಮಂದ ಮಂದವಾಗಿ, ನದಿಯಾಗಿ ನಡೆದು ಬೆಟ್ಟಕ್ಕೆ ತಡೆದು ನಗರಿಯಲ್ಲಿ ಮೋದ ಹೊಡೆದು, ನದಿಯಾಗಿ ನಡೆದು ಬೆಟ್ಟಕ್ಕೆ ತಡೆದು ನಗರಿಯಲ್ಲಿ ಮೋದ ಹೊಡೆದು, ಸಾಗುತ್ತಿರುವುದು ಮಂದಾಕ್ರಾಂತ ರಸವಿರಗಿ ಚಂದ ಹಿಡಿದು, ಜಲದ ಭಾರದಲ್ಲಿ ಜಲದ ಬಾನಿನಲ್ಲಿ ಮಂದ ಮಂದವಾಗಿ. ನನ್ನೊಳಗೆ ಮಳೆ ಹನಿಯುತ್ತಿರುವಂತೆಯೇ ಅನಿಸುತ್ತಿದೆ ಸದಾ ಕಾಲವು. ಮಲ್ಲಿಕಾ, ಒಂದು ವೇಳೆ ನಾನು ಇಲ್ಲದೇ ಇರುವ ದಿನ ಬಂದರೆ? ನೀನಿಲ್ಲದ ದಿನ ಹುಟ್ಟುವ ಸೂರ್ಯ ಈ ಭೂಮಿಯನ್ನು ಬೆಳಗುವ ಮುನ್ನವೇ ನನಗೆ ಸಾವು ಬರಲಿ. ಏನು ಯೋಚನೆ ಮಾಡುತ್ತಿರುವೆ? ಅಗಲಿಕೆ ಎಂತಹ ಸುಂದರ ಭಾವನೆ ಅಲ್ಲವಾ? ಸಂಬಂಧದ ಉತ್ಕಟತೆಯ ಅರಿವು ಅಗಲಿಕೆಯಲ್ಲಿ ತಿಳಿದಂತೆ ಜೊತೆಗಿರುವಾಗ ತಿಳಿಯಲಾರದೇನೋ? ಅಗಲಿಕೆಯ ದಿನಗಳು ಬರುವ ಸೂಚನೆಗಳು ಇವೇ ಅಲ್ಲ. ಉಜ್ಜಯಿನಿಯ ರಾಜ್ಯ ನಿನ್ನನ್ನು ಗೌರವಿಸುವ ಸಲುವಾಗಿ ಆಮಂತ್ರಣ ನೀಡಿದೆ. ಈ ರಾಜ ಮರ್ಯಾದೆಯನ್ನು ಸ್ವೀಕರಿಸಲು ನೀನು ಹೋಗಬೇಕು. ಇನ್ನೊಮ್ಮೆ ಯೋಚಿಸು ಮಲ್ಲಿಕಾ. ಗೌರವ, ರಾಜಾಶ್ರಯ ಇವುಗಳನ್ನು ಪಡೆಯುವುದಷ್ಟೇ ಮುಖ್ಯವಲ್ಲ. ಈ ಹಳ್ಳಿಗಾಡಿನ ಪ್ರದೇಶವೇ ನನ್ನ ನಿಜವಾದ ನೆಲ. ಈ ಮಣ್ಣು, ಈ ನೀರು, ಈ ಆಕಾಶ, ಈ ಮೋಡ, ಈ ಗಾಳಿ ಇವುಗಳಲ್ಲಿ ನನ್ನ ಪ್ರಾಣ ಬೆರೆತು ಹೋಗಿದೆ. ಅರ್ಧ ರಾಜ್ಯ ಕೊಟ್ಟರೂ ನಾನು ಹೋಗಲಾರೆ. ಕಾಳಿ, ಈಗ ಹಾಡಿಯ ಋಣ ತೀರಿಸುವ ಸಮಯ ನಿನಗೆ ಒದಗಿ ಬಂದಿದೆ. ಅಲ್ಲದೆ ನೀನು ಕವಿ ಎಂಬ ಸಂಗತಿಯು ಲೋಕಕ್ಕೆ ತಿಳಿಯುವಗಳಿಗೆ ಹತ್ತಿರವಾಗಿದೆ. ನಾಳೆ ರಾತ್ರಿ ಲೋಕಕವಿಯಾಗುತ್ತೀಯ, ಮರೆಯಬೇಡ. ಈ ಹಾಡಿಯೇ ನನ್ನ ನಿಜವಾದ ನೆಲ. ಅನೇಕ ಎಳೆಗಳು ನನ್ನನ್ನು ಈ ನೆಲದೊಂದಿಗೆ ಜೋಡಿಸಿವೆ. ಆ ಎಳೆಗಳಲ್ಲಿ, ಆ ಸೂತ್ರಗಳಲ್ಲಿ ನೀನಿರುವೆ. ಈ ಆಕಾಶ, ಈ ಮೋಡಗಳಿವೆ, ಆ ಚಿಗರೆ ಮರಿಗಳಿವೆ. ಇವುಗಳಿಂದ ದೂರವಾದೆನೆಂದರೆ ನಾನು ನನ್ನ ನೆಲದಿಂದಲೇ ಕೊಚ್ಚಿ ಹೋಗುತ್ತೇನೆ. ಕಾಳಿ, ಅಲ್ಲಿಯ ಹೊಸ ನೆಲ
ಇಲ್ಲಿಯದಕ್ಕಿಂತ ಫಲವತ್ತಾಗಿರಬಹುದೆಂದು ನೀನು ಏಕೆ ಯೋಚಿಸುವುದಿಲ್ಲ? ಈ ನೆಲದಿಂದ ಗ್ರಹಿಸಬೇಕಾದದ್ದನ್ನೆಲ್ಲ ಗ್ರಹಿಸಿದ್ದಿ. ಇಂದು ನಿನಗೆ ಬೇಕಾದದ್ದು ಹೊಸ ನೆಲ, ನಿನ್ನ ವ್ಯಕ್ತಿತ್ವವನ್ನು ಇನ್ನೂ ಹೆಚ್ಚು ಪರಿಪೂರ್ಣಗೊಳಿಸುವಂತಹ ನೆಲ. ಹೊಸ ನೆಲ ನಮ್ಮನ್ನು ಶುಷ್ಕಗೊಳಿಸಲು ಬಹುದಲ್ಲವೇ? ಯಾವ ನೆಲವಿದ್ದರೂ ಅದರಲ್ಲಿ ಕೋಮಲತೆ ಇದ್ದೇ ಇರುತ್ತದೆ. ನಿನ್ನ ಪ್ರತಿಭೆ ಆ ಕೋಮಲತೆಯನ್ನು ಖಂಡಿತವಾಗಿಯೂ ಸ್ಪರ್ಶಿಸುತ್ತದೆ. ನಾನು ಹೋಗಲೇಬೇಕೆನ್ನುತ್ತೀಯಾ? ಹೌದು, ನೀನು ಹೋದರೆ ನನಗೆ ಅಪಾರ ಸಂತೋಷವಾಗುತ್ತದೆ. ನಿನ್ನನ್ನು ನೆನೆಯುತ್ತಾ ನಾನು ಪರ್ವತ ಶಿಖರಗಳನ್ನೇರಿ ಅಲೆಯುತ್ತೇನೆ. ಹಾರಿ ಬರುವ ಮೋಡಗಳಲ್ಲಿ ವ್ಯಾಪಿಸಿ ಬಿಡುತ್ತೇನೆ. ಈ ಕಾಡಿನಲ್ಲಿ ನನ್ನನ್ನು ಹುಡುಕಿಕೊಂಡು ಒಬ್ಬ ಗಂಧರ್ವ ಕನ್ಯೆ ಬಂದಿದ್ದಳು, ಗೊತ್ತೇನು? ಹೌದೇನು? ಆ ಗಂಧರ್ವ ಕನ್ಯೆ ನನ್ನ ಮುಂದೆ ಕಾಲೂರಿ ಪ್ರೇಮ ಭಿಕ್ಷೆಯನ್ನು ಬೇಡಿದರೆ ಆಗ ಆಗ ಅವಳಿಗೆ ನಿನ್ನನ್ನು ದಾನ ಮಾಡಿಬಿಡುತ್ತೇನೆ. ಮಲ್ಲಿಕಾ, ನೀನಾಡಿದ ಮಾತು ನಿಜವೇನು? ಅಂದರೆ ನೀನಾಡಿದ ಮಾತು ನಿಜವೇನು? ಕಣ್ಣು ಮುಚ್ಚಿದರೆ ಸಾಕು, ಕಣ್ಣಿನ ಆಳದಿಂದ ತೇಲಿ ಬರುವುದು ಅವಳ ಅಂದದ ರೂಪ. ಬಿರು ಬಿಸಿಲಿನಲ್ಲಿ ಬೀಸುವ ತಂಗಾಳಿ ಅವಳ ನೆನಪು. ಏಕೆ ಮೌನವಾದೆ? ಈ ಸಲಿಗೆ ಇಷ್ಟವಾಗಲಿಲ್ಲವೇನು? ನೀನು ಬೇಡವೆಂದರೆ ತೊರೆಯುತ್ತೇನೆ ಅವಳನ್ನು. ಅಂದರೆ ನೀನು ಗಂಧರ್ವ ಕನ್ಯೆಗೆ ಕಾಯುತ್ತಿರುವೆ? ಬರುವುದು ಯಾರೆಂದು ತಿಳಿಯದೆಯೇ ಈ ಲೋಕ ಕಾಯುತ್ತಾ ಇರುವುದರಿಂದಲೇ ಕನಸು ಹುಟ್ಟಿಕೊಳ್ಳುತ್ತದೆ. ಕನಸಿಲ್ಲದೆ ಬದುಕಬಲ್ಲೆ ಏನು? ನಿನಗಾಗಿ ಆ ವಿಲೋಮ ತನ್ನ ಕನಸಿನಲ್ಲಿ ಕಾಯುತ್ತಿರುವುದು ನಿನಗೆ ಗೊತ್ತಿಲ್ಲವೇನು? ಆ ವಿಲೋಮನಿಗೆ ಎಷ್ಟು ಸಾರಿ ಹೇಳಿದ್ದೇನೆ ನನಗೆ ನಿನ್ನಲ್ಲಿ ಅನುರಕ್ತಿ ಇಲ್ಲ ಅಂತ. ಆದರೂ ಅವನಿಗೆ ಅದಾವ ದೈವ ಭರವಸೆ ನೀಡಿದೆಯೋ ಕಾಣೆ, ನನ್ನನ್ನು ಒತ್ತಾಯದಿಂದ ಹಿಂಸಿಸುತ್ತಿದ್ದಾನೆ. ಮಲ್ಲಿಕಾ, ನಿನಗೆ ವಿಲೋಮನನ್ನು ಮದುವೆಯಾಗುವುದು ಇಷ್ಟವಿಲ್ಲವೆಂದು ನನಗೆ ಗೊತ್ತು. ಅದಕ್ಕೆ ಕಾರಣ ನಾನು ಎಂದಾಗಬಾರದು. ನೀನು ನನ್ನ ಬಾಲ್ಯ ಸಖಿ. ನನ್ನ ಬಾಲ್ಯ ನಿನ್ನಲ್ಲಿ ಅವಿತು ಕುಳಿತಿದೆ. ನಿನ್ನಲ್ಲಿ ನನಗಿರುವುದು ಅಂತರಾಳದ ಸ್ನೇಹ. ನನ್ನ ಕಾವ್ಯದ ಸ್ಫೂರ್ತಿ ನೀನು. ನಮ್ಮಿಬ್ಬರ ಸಂಬಂಧದ ಕಾವ್ಯ ಮತ್ತು ಸ್ನೇಹ ಪ್ರೀತಿಯಾಗುವುದು ಬೇಡ. ಆದಾಗ ಅದು ದುರಂತ ಎಂದು ನನಗನಿಸುತ್ತದೆ. ಕಾಳಿದಾಸ ಸುಳ್ಳು ಹೇಳಿರಲಿಲ್ಲ. ಗಂಧರ್ವ ಕನ್ಯೆ ಸುಳ್ಳಿರಬಹುದು, ಸುಳ್ಳಾಗಲಿ ಎಂದು ನಾನು ಹಾರೈಸಿದೆ. ಕಾಳಿದಾಸ ಹೇಳಿದ ಆ ಗಂಧರ್ವ ಕನ್ಯೆ ನಮ್ಮ ಹಾಡಿಯವಳೆ. ಕಾಳಿದಾಸ ಗಂಧರ್ವ ಕನ್ಯೆಗೆ ಮಾತು ಕೊಟ್ಟಂತೆ 3 ತಿಂಗಳಿಗೆ ಹಿಂತಿರುಗಿ ಬಂದನೇನು? ಇಲ್ಲ, ಬರಲಿಲ್ಲ. ಆದರೆ ಆ ಗಂಧರ್ವ ಕನ್ಯೆ ಮಾತ್ರ ಪ್ರತಿ ಹುಣ್ಣಿಮೆಗೂ ತಪ್ಪದೆ ಬರುತ್ತಿದ್ದಳು. ರಾಜನ ಆಸ್ಥಾನಕ್ಕೆ ಹೋದ ಮೇಲೆ ಕಾಡಿನ ಗುರುತು ಮರೆತಿರಬೇಕು. ಕೀರ್ತಿಕಾಂತೆಯರು ಲಕ್ಷ್ಮಿಯ ಸಾನ್ನಿಧ್ಯ ಮರೆಯದೇ ಇರಲು ಹೇಗೆ ಸಾಧ್ಯ? ಅವರ ಪ್ರಗತಿ ಕಥದಲ್ಲಿ ಅಡ್ಡವಾಗಬಾರದೆಂಬುದಷ್ಟೇ ನನ್ನ ಆಶಯವಾಗಿತ್ತು. ಬಿಡಿ ನನ್ನನ್ನು. ಬಿಟ್ಟು ಬಿಡಿ ನನ್ನನ್ನು, ಬಿಡಿ. ಈ ಮುಸುಕಿನಲ್ಲೂ ಹೆಣ್ಣು ದನಿ. ನೀನು ಕಳ್ಳಿಯೇನು? ನಾನು ಕಳ್ಳಿಯಲ್ಲ, ಕದಿಯಲು ಬಂದವಳೂ ಅಲ್ಲ. ಕಳೆದುಕೊಂಡಿದ್ದನ್ನು ಹುಡುಕಿಕೊಂಡು ಬಂದಿದ್ದೆ. ಏನು ಕಳೆದುಕೊಂಡೆ? ಎಲ್ಲಿ ಕಳೆದುಕೊಂಡೆ? ನಮ್ಮ ನ್ಯಾಯಾಧೀಶರಲ್ಲಿ ದೂರು ಕೊಡು, ಕ್ಷಣ ಮಾತ್ರದಲ್ಲಿ ಹುಡುಕಿಸಿಕೊಡುತ್ತಾರೆ. ಕಳೆದುಕೊಂಡದ್ದು ಉಜ್ಜಯಿನಿಯಲ್ಲಿ, ಕಳೆದು ಹೋದದ್ದು ಮನಸ್ಸು. ಓಹೋ, ನೀನು ಕೂಡ ಪ್ರೇಮದ ಮರೀಚಿಕೆಯ ಬೆನ್ನು ಹತ್ತಿ ಬಂದೆಯೇನು?
ನಾನು ನನ್ನ ಗೂಢಾಚಾರರು ಕೊಟ್ಟಿದ್ದ ಸುದ್ದಿಯ ಬೆನ್ನು ಹತ್ತಿ ಬಂದಿದ್ದೆ. ಓಹೋ, ನಿನಗೆ ಗೂಢಚಾರರ ಸವಲತ್ತು ಬೇರೆ ಇದೆಯೋ? ಯಾರು ನೀನು? ನಿನ್ನ ಮಾತಿನಲ್ಲಿರುವ ಆತ್ಮವಿಶ್ವಾಸ ನೋಡಿದರೆ ನೀನು ದೊಡ್ಡ ಮನೆಯ ಮಗಳಂತೆ ಕಾಣುತ್ತಿರುವೆ. ಹೌದು, ನಾನು ಓ, ಉಜ್ಜಯಿನಿಯ ರಾಜಕುಮಾರಿ ಪ್ರಿಯಂಗು ಮಂಜರಿ. ನಮ್ಮ ಮಾತು ಒರಟಾಗಿದ್ದರೆ ಕ್ಷಮಿಸಿ. ತಾವು ಇಲ್ಲಿ? ನಾನು ಕವಿ ಕಾಳಿದಾಸನನ್ನು ಹುಡುಕುತ್ತಾ ಮಾರುವೇಷದಲ್ಲಿ ದೇಶವೆಲ್ಲ ಸುತ್ತಿ ಬಂದೆ. ಪಾಪ, ಕಾಳಿದಾಸ ಸತ್ತ ನಂತರ ಬಂದಿದ್ದೀರಿ. ಇಲ್ಲ, ಕಾಳಿದಾಸ ಸಾಯುವ ಕವಿಯಲ್ಲ. ಆತ ನನ್ನಂಥವರ ಹೃದಯದಲ್ಲಿ ಬದುಕೇ ಇರ್ತಾರೆ, ಎಂದಿಗೂ ಎಂದಿಗೂ. ನನಗಿನ್ನೂ ನೆನಪಿದೆ, ಅಂದು ರಾಜಸಭೆಯಲ್ಲಿ ಮುದುಡಿ ಮೈ ಹಿಡಿಯಷ್ಟಾಗಿ ಕುಳಿತಿದ್ದ ಕವಿಯ ಚಿತ್ರ. ಆ ಚಿತ್ರ ಇನ್ನೂ ಹೃದಯದಲ್ಲಿ ಗುಟ್ಟಾಗಿದೆ. ಆಸ್ಥಾನ ಪಂಡಿತರು ತಮಗೆ ಈ ಶೂದ್ರ ಪಿಳ್ಳೆ ಯಾವ ರೀತಿಯಿಂದಲೂ ಸರಿಸಾಟಿಯಾಗಲಾರನೆಂದು ಬೀಗುತ್ತಿರುವಾಗ ನನ್ನ ತಂದೆ ಉಜ್ಜಯಿನಿಯ ರಾಜ ಭೋಜರಾಜರ ಅಪ್ಪಣೆಯಂತೆ ಅಂದು ಕಾಳಿದಾಸ ಸಭೆಗೆ ವಂದಿಸಿ ತಾನು ಹೊಸತಾಗಿ ರಚಿಸುತ್ತಿರುವ ರಘುವಂಶದ ಅಜ ಮತ್ತು ಇಂದುಮತಿಯರ ವಿಯೋಗ ಸಂದರ್ಭವನ್ನು ನಿರೂಪಿಸಿದ ರೀತಿ ನನಗಿನ್ನೂ ನೆನಪಿದೆ. ಆ ಕಲ್ಪನೆಯಲ್ಲೇ ಕರಗಿ ಹೋಗುತ್ತಿದ್ದ ನನ್ನನ್ನು ಥಟ್ಟನೆ ಎಚ್ಚರಿಸಿತು ಯಾರು? ಕನಸೋ? ಕಾಲನೋ? ಕಾಡಿನ ಬಿದಿಯೊಂದು ತೊಳಲಾಯಿತು, ನೋವಿನ ಉಸಿರೊಂದು ಕಥೆಯಾಯಿತು. ಹಿರಿಯ ಮುಗಿಲನು ಹೋಲುವಂತೆ ಹಿರಿಯ ಶಿಖರದಲ್ಲಿ, ಹಿರಿಯ ಮುಗಿಲನು ಹೋಲುವಂತೆ ಹಿರಿಯ ಶಿಖರದಲ್ಲಿ
ಕಾಳಿದಾಸ, ಉಜ್ಜಯಿನಿಯ ರಾಜಕವಿ ನೀನು ಹೊಸದಾಗಿ ರಚಿಸುತ್ತಿರುವ ರಘುವಂಶದ ಅಜ ಮತ್ತು ಇಂದುಮತಿಯ ವಿಯೋಗ ಸಂದರ್ಭವನ್ನು ನಿರೂಪಿಸುವುದಾಗಲಿ. ಅರಮನೆಯ ಬಿಸಿಲ ಮಚ್ಚಳಿಗೆಯಲ್ಲಿ ಕುಳಿತು ಇಕ್ಷ್ವಾಕು ವಂಶದ ಅಜರಾಜನು ತನ್ನ ಮೋಹದ ಮಡದಿ ಇಂದುಮತಿಗೆ ಆಕಾಶ ಮಾರ್ಗದಲ್ಲಿ ಹಾರುತ್ತಿರುವ ಬಿಳಿ ಮೋಡಗಳನ್ನು ತೋರುವ ಸಮಯದಲ್ಲಿ ಅತ್ತ ಬಾನ ದಾರಿಯಲ್ಲಿ ನಾರದ ತಂಬೂರರು ದಕ್ಷಿಣ ಗೋಕರ್ಣ ದಿಕ್ಕಿನಲ್ಲಿ ಪಯಣಿಸಿದ ಗಳಿಗೆ ತಂಬೂರಿಯ ಹೂಮಾಲೆ ಹರಿದು ಬಿತ್ತೋ, ಇತ್ತ ಇಹದತ್ತ ಹೂಮಾಲೆ ಇಂದುಮತಿಯ ಮೇಲೆ ಬಂದೆರಗಿತು. ಕಾಳಸರ್ಪದಂತೆ ಕಾಲವಶವಾದಳು ಆ ಬಾಲೆ. ನೀನು ಮಹಾಕವಿ, ನಿನ್ನ ಕವಿತೆ ಮಹಾಕವಿತೆ ಎನ್ನುವುದಕ್ಕೆ ಮತ್ತೇನು ಸಾಕ್ಷ್ಯಾಧಾರಗಳು ಬೇಕಿಲ್ಲ. ಮುಂಗಾರಿನ ಕಪ್ಪು ಮೋಡದಲ್ಲಿ ಹಳ್ಳನೆ ಒಂದು ಮಿಂಚು ಹೊಳೆದರೆ ಸಾಕು, ಅದು ಮಹಾಮಳೆಯ ಮುನ್ಸೂಚನೆ. ಹಾಗೆಯೇ ನೀನು ಈಗಷ್ಟೇ ನಿರೂಪಿಸಿದ ಒಂದು ಕಾವ್ಯ ಭಾಗವನ್ನು ಗಮನಿಸಿದರೆ ಸಾಕು, ನೀನು ಲೋಕೋತ್ತರ ಕವಿ ಎಂದು ಸ್ಪಷ್ಟವಾಗುತ್ತದೆ. ನಿಮ್ಮ ಕಾವ್ಯ ಮೀಮಾಂಸೆಯ ಜ್ಞಾನವನ್ನು ಅಲ್ಲಗಳೆಯುವುದುಂಟೆ? ಕಾಳಿದಾಸ, ನಿನ್ನನ್ನು ನಮ್ಮ ರಾಜ್ಯದ ಪ್ರಜೆಯಾಗಿ ಪಡೆದಿರುವುದು ನಮ್ಮ ಪುಣ್ಯ. ನಿನ್ನ ನಾಲಿಗೆಯಲ್ಲಿ ವಾಗ್ದೇವಿ ನೆಲೆಸಿದ್ದಾಳೆ. ಇನ್ನು ಮುಂದೆ ನೀನು ನಮ್ಮ ಆಸ್ಥಾನ ಕವಿ. ಏನು ಬೇಕು ಬೇಡು. ಅರಮನೆ, ಅಧಿಕಾರ, ರಾಜ್ಯದ ಒಂದು ಭಾಗ. ಭಕ್ತ ನೀನು ಅನುರಕ್ತ ದಿವ್ಯದಲ್ಲಿ ಉಳಿದ ಕಣ್ಣು ಭವಿಯೂ. ಭಕ್ತ ನೀನು ಅನುರಕ್ತ ದಿವ್ಯದಲ್ಲಿ ಉಳಿದ ಕಣ್ಣು ಭವಿಯೂ. ಎಲ್ಲ ಕಡೆಗೂ ಚೈತನ್ಯ ಲೀಲೆ ಕಂಡವನೇ ನೀನೆ ಕವಿಯೂ. ಎಲ್ಲ ಕಡೆಗೂ ಚೈತನ್ಯ ಲೀಲೆ ಕಂಡವನೇ ನೀನೆ ಕವಿಯೂ. ಹಿಂದಾಗಲಿಲ್ಲ ಮುಂದಾಗಲಾರ ಕವಿ ಕಾಳಿದಾಸ ನೀನು. ಹಿಂದಾಗಲಿಲ್ಲ ಮುಂದಾಗಲಾರ ಕವಿ ಕಾಳಿದಾಸ ನೀನು. ಶೃಂಗಾರದಿಂದ ನವ ಭಕ್ತಿ ರಸವ ಹೊಮ್ಮಿಸುವ ದಿವ್ಯ ಬಾನು. ಶೃಂಗಾರದಿಂದ ನವ ಭಕ್ತಿ ರಸವ ಹೊಮ್ಮಿಸುವ ದಿವ್ಯ ಬಾನು. ಭಕ್ತ ನೀನು ಅನುರಕ್ತ ದಿವ್ಯದಲ್ಲಿ ಉಳಿದ ಕಣ್ಣು ಭವಿಯೂ. ನಿಮ್ಮ ಅಭಿಮಾನ ಒಂದೇ ನನಗೆ ಸಾಕು. ನನಗೆ ನನ್ನ ಹಾಡಿಬೇಕು. ನಾನು ಅಲ್ಲಿಗೆ ಹೋಗಬೇಕು. ದಯವಿಟ್ಟು ಕಳುಹಿಸಿಕೊಡಿ. ನಿಮ್ಮ ತಂದೆಯ ಅಪ್ಪಣೆಯಂತೆ ನಿಮ್ಮ ಕುಲದೈವ ಶಂಕರನ ಕುರಿತು ಬರೆದುಕೊಟ್ಟು ಹೋಗುವೆ. ಆ ಗಳಿಗೆಯಲ್ಲೇ ನಾನು ಕಾಳಿದಾಸನಿಗೆ ಮನಸೋತಿದ್ದೆ. ಕಾಳಿದಾಸನ ಕಥೆಯಲ್ಲಿ ಬರುವ ಅಜ ಮತ್ತು ಇಂದುಮತಿಯರು ಅಗಲುವ ಗಳಿಗೆಯಲ್ಲೇ ನಾನು ವಧುವಾದೆ. ರಾಜಸಭೆಯೇ ಸ್ವಯಂವರವಾದಂತೆ ನಾನು ನಾಚುತ್ತಾ ಕಾಳಿದಾಸನ ಕೊರಳಿಗೆ ಹೂಮಾಲೆ ತೊಡಿಸಿದಂತೆ ಕನಸಾಯಿತು. ನನ್ನ ತಂದೆ ಉಜ್ಜಯಿನಿಯ ರಾಜ ತಾವೇ ಸ್ವತಃ ಕಾಳಿದಾಸನ ಕವಿತೆಗೆ ಸೋತು ಹೋದರು. ನಾನು ಕವಿಗೆ ಸೋತು ಹೋದೆ. ಮುಂದೇನಾಯಿತು? ರಾಜನ ಅಪ್ಪಣೆಯಂತೆ ಕಾಳಿದಾಸ ಶಿವನ ಕುರಿತು ಮಹಾಕಾವ್ಯ ಬರೆದ ನೀನು? ನೀವು ನಂಬುವುದಿಲ್ಲ. ಆತ ಹಗಲು ರಾತ್ರಿಗಳ ಪರಿವೇ ಇಲ್ಲದಂತೆ 3 ತಿಂಗಳು ಮುಗಿಯುವ ಮುನ್ನವೇ ಕುಮಾರ ಸಂಭವ ಬರೆದು ತಂದ. ಓದಿಸಿ ಕೇಳಿದ ನನ್ನ ತಂದೆ, ನಿನ್ನನ್ನು ಕಾಶ್ಮೀರದ ರಾಜ ಪ್ರತಿನಿಧಿಯಾಗಿ ನೇಮಿಸಿದ್ದೇನೆ ಎಂದರು. ಆದರೆ ಆತ ಅದನ್ನು ಬೇಡವೆಂದ. ಏಕೆ ಗೊತ್ತೇ? ಆ ಗಂಧರ್ವ ಕನ್ಯೆಯ ಪ್ರೀತಿಗಾಗಿ. ಏನು? ಕಾಳಿದಾಸ ಆ ಗಂಧರ್ವ ಕನ್ಯೆಯನ್ನು ಮರೆತಿರಲಿಲ್ಲವೇ? ಅವನು ಹೇಳಿದಂತೆ ಮತ್ತೆ ಅವಳನ್ನು ಭೇಟಿಯಾದನೇನು? ಇಲ್ಲ, ಆತನನ್ನು ನನ್ನ ತಂದೆ ಬಿಟ್ಟುಕೊಟ್ಟರು. ಆದರೆ ನಾನು
ರಾಜಕುಮಾರಿ. ಪ್ರೀತಿಯಾಗಲಿ ಯುದ್ಧವಾಗಲಿ ಗೆಲ್ಲುವುದು ನನ್ನ ರಕ್ತಕ್ಕೆ ಅಂಟಿಕೊಂಡ ಗುಣ. ಅದೇ ರಾಜಧರ್ಮ ಕೂಡ. ನಾನು ಸುಂದರಿಯಾಗಿದ್ದೆ. ಉಜ್ಜಯಿನಿಯ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಿದ್ದೆ. ಆದರೆ ಆತ ನನ್ನ ಒಲವನ್ನು ತಿರಸ್ಕರಿಸಿದ್ದ, ನನ್ನನ್ನು ಅಪಮಾನಿಸಿದ್ದ. ಆದ್ದರಿಂದಲೇ ನನ್ನ ತಂದೆಗೆ ತಿಳಿಯದಂತೆ ಆತನನ್ನು ಗೌರವದಿಂದ ಬೀಳ್ಕೊಂಡು ಬಂದ ಸೈನಿಕರಿಂದಲೇ ಆತನನ್ನು ಬಂಧಿಸಿದ್ದೆ. ನನ್ನನ್ನು ಬಿಟ್ಟು ಬಿಡಿ. ನೀನೀಗ ಸೆರೆಯಾಳು. ನಿನ್ನ ಬಿಡುಗಡೆ ನಮ್ಮ ಕೈಯಲ್ಲಿ ಇಲ್ಲ. ನನ್ನ ಬಳಿ ರಾಜನಿತ್ತ ಎಲ್ಲ ಕಾಣಿಕೆಗಳನ್ನು ನಿಮಗೆ ಕೊಡುತ್ತೇನೆ. ದಯವಿಟ್ಟು ಬಿಟ್ಟು ಬಿಡಿ. ಹೇಳಿದೆವಲ್ಲ, ನಿನ್ನ ಬಿಡುಗಡೆ ನಮ್ಮ ಕೈಯಲ್ಲಿ ಇಲ್ಲ. ಹಾಗಾದರೆ ಯಾರು ನೀವು? ನನ್ನೇಕೆ ಸೆರೆ ಹಿಡಿದಿದ್ದೀರಿ? ಉತ್ತರ ನೀನು ಹೇಳಬೇಕು. ಅಧಿಕ ಪ್ರಸಂಗ ಮಾಡಬೇಡ. ಕವಿಯ ತಲೆಹರಟೆ ಇಲ್ಲಿ ಬೇಡ, ತಿಳಿಯಿತೆ? ನೀನು ಕಾಶ್ಮೀರದ ರಾಜ ಪ್ರಮುಖ ಹುದ್ದೆಯನ್ನು ಯಾಕೆ ಬೇಡವೆಂದೆ? ಎಲ್ಲಿಗೆ ಹೊರಟಿರುವೆ? ನನ್ನೂರು, ಆ ಬೆಟ್ಟದ ಆಸರೆ, ಕಾಡಿನ ನೆರಳು, ಆ ನದಿಯ ನೀರು, ನಾನು ಅಲ್ಲಿಗೆ ಹೋಗಬೇಕು. ದಯವಿಟ್ಟು ಕಳುಹಿಸಿಕೊಡಿ. ನಿನಗೆ ಪ್ರಾಣ ಭಿಕ್ಷೆ ನೀಡುತ್ತೇನೆ. ಆದರೆ ಅದಕ್ಕೆ ನಾನೇನು ಮಾಡಬೇಕು? ನೀನು ಭೋಜರಾಜನ ಮಗಳನ್ನು ಮದುವೆಯಾಗಬೇಕು. ಇಲ್ಲ, ಅದು ಸಾಧ್ಯವಿಲ್ಲ. ನಾನೊಬ್ಬ ಕಾಡಿನ ಹುಡುಗ, ತಬ್ಬಲಿ. ರಾಜಕುಮಾರಿಯನ್ನು ನಾನು ಮದುವೆಯಾಗಲಾರೆ. ಅದನ್ನು ಹೇಳಬೇಕಾದವಳು ನಾನು. ರಾಜಕುಮಾರಿ, ನನ್ನನ್ನು ಮನ್ನಿಸಿ. ದಯವಿಟ್ಟು ನನ್ನನ್ನು ನನ್ನ ಹಾಡಿಗೆ ಕಳುಹಿಸಿಕೊಡಿ. ನೀನು ನನ್ನನ್ನು ವಿವಾಹವಾಗುವುದಾದರೆ ಕಳುಹಿಸಿಕೊಡುತ್ತೇನೆ. ಜೊತೆಯಲ್ಲೇ ಹೋಗೋಣ. ಏನು ಯೋಚಿಸುತ್ತಿರುವೆ? ನಿನ್ನ ಕಾವ್ಯದಲ್ಲಿ ವರ್ಣಿತವಾಗಿರುವ ಯಾವ ಸುಂದರಿ ನನ್ನಷ್ಟು ಅಂದವಾಗಿದ್ದಾಳೆ ಹೇಳು? ರಾಜಕುಮಾರಿ, ನನ್ನ ಮಾತು ನಂಬಿ. ಆ ಹಾಡಿಯಲ್ಲಿ ನನಗಾಗಿ ಒಬ್ಬ ಗಂಧರ್ವ ಕನ್ಯೆ ಕಾಯುತ್ತಾ ಇರುತ್ತಾಳೆ. ಕೊಲ್ಲಿಸುತ್ತೇನೆ ಅವಳನ್ನು. ಅಯ್ಯೋ, ನನ್ನನ್ನು ಕೊಂದು ಬಿಡಿ. ನನ್ನ ಪ್ರೀತಿಯನ್ನು ಮಾತ್ರ ಕೊಲ್ಲಬೇಡಿ. ನಾನು ಇಷ್ಟಪಟ್ಟ ಹೂ ಬಿಡಲಿಲ್ಲವೆಂದು ಹೂದೋಟವನ್ನೇ ಕತ್ತರಿಸಿ ಹಾಕಿದವಳು ನಾನು. ಇನ್ನು ನಾನು ಇಷ್ಟಪಟ್ಟ ಗಂಡು ನನ್ನನ್ನು ತಿರಸ್ಕರಿಸುವುದೆಂದರೆ? ರಾಜಕುಮಾರಿ, ನಾನು ನಿಮ್ಮನ್ನು ವಿವಾಹವಾಗಲಾರೆ. ನಿಮಗೆ ಅನುರೂಪನಾದ ಗಂಡು ಈ ಲೋಕದಲ್ಲಿ ಹುಟ್ಟಿಯೇ ಇರುತ್ತಾನೆ. ಅಧಿಕಾರದಿಂದಾಗಲಿ ಅಂತಸ್ತುಗಳಿಂದಾಗಲಿ ಪ್ರೀತಿ ಹುಟ್ಟುವುದಿಲ್ಲ. ನಾನು ಅದನ್ನೇ ಹೇಳುತ್ತಿದ್ದೇನೆ. ನಿನ್ನಲ್ಲಿ ನನಗೆ ಪ್ರೀತಿ ಹುಟ್ಟಿರುವುದು ಅಧಿಕಾರ ಅಂತಸ್ತುಗಳಿಂದ ಅಲ್ಲ. ಇಷ್ಟಕ್ಕೂ ನೀನು ತಿರಸ್ಕರಿಸುತ್ತಿರುವುದು ನಿನ್ನ ಅದೃಷ್ಟವನ್ನು ನೆನಪಿರಲಿ. ನನ್ನ ಕಣ್ಣುಗಳಲ್ಲಿ ತುಂಬಿರುವ ಅವಳ ಚಿತ್ರವನ್ನು, ನನ್ನ ಹೃದಯದಲ್ಲಿ ತುಂಬಿಕೊಂಡಿರುವ ಅವಳ ಉಸಿರಿನ ಪರಿಮಳವನ್ನು, ನನ್ನ ಮನದಲ್ಲಿ ಬೆರೆತಿರುವ ಅವಳ ಸೋಂಕಿನ ಪುಲಕವನ್ನು ಮರೆಯಲಾರೆ. ರಾಜಕುಮಾರಿ, ನಿಮ್ಮ ಆಜ್ಞೆಯನ್ನು ತಿರಸ್ಕರಿಸಿದ ಈ ಕಾಡು ಕೋಣವನ್ನು ಕತ್ತರಿಸಿ ಚೆಲ್ಲುತ್ತೇನೆ. ಅನುಮತಿ ಕೊಡಿ. ಪ್ರೀತಿಯನ್ನು ಕೊಲ್ಲುವುದು ಸುಲಭ, ಗೆಲ್ಲುವುದು ಕಷ್ಟ. ನಾನು ಪ್ರೀತಿಯನ್ನು ಗೆಲ್ಲಬೇಕು. ಭಟರೇ, ಈತನನ್ನು ಬೇಸಿಗೆ ಬೆಟ್ಟದ ಮೇಲಿನ ಅರಮನೆಯ ನೆಲಮಾಳಿಗೆಯಲ್ಲಿಡಿ. ಈ ಕವಿಯ ಹೃದಯದಲ್ಲಿ ಪ್ರೀತಿ ಹುಟ್ಟುವ ತನಕ ಅಲ್ಲಿಯೇ ಇರಲಿ. ಆ ಏಕಾಂತ ಈ ಕಾಂತೆಯನ್ನು ಒಲಿಸುವಂತಾಗಲಿ. ಅಪ್ಪಣೆ ರಾಜಕುಮಾರಿ. ಅಂದ ಹಾಗೆ ಈ ವಿಷಯ ಗುಟ್ಟಾಗಿರಬೇಕು. ರಟ್ಟಾದರೆ ನಿಮ್ಮ ತಲೆ ಉಳಿಯಲಾರದು. ಜೋಕೆ. ತಾನು ಉಂಡಯದೆಯೊಲುಮೆ ತಾನು ಸೊಗವಟ್ಟು ಪಡೆದ ಹೆಣ್ಣು, ತಾನು
ಕಂಡ ಋತುಮಾನ ತನ್ನ ಬಾಗಿಸಿದ ಚೆಲುವ ಕಣ್ಣು ತಾನು ಉಂಡ ಎದೆಯೊಲುಮೆ ತಾನು ಸೊಗವಟ್ಟು ಪಡೆದ ಹೆಣ್ಣು ಬಂದ ಬಂದ ನದಿ ಬೆಟ್ಟ ಪಟ್ಟಣದ ರಮ್ಯ ಛಾಯೆಯಿಂದ ಬಂದ ಬಂದ ನದಿ ಬೆಟ್ಟ ಪಟ್ಟಣದ ರಮ್ಯ ಛಾಯೆಯಿಂದ ಮೋಡದೊಂದು ನೆವ ಮಾಡಿ ಹಾಡಿದನು ಯಕ್ಷ ಮಾಯೆಯಿಂದ ಸಿಗಲಿಲ್ಲ ತಾವು ಜಗದಗಲ ಬೀಸಿದ ನಯನ ಜಾಲದಲ್ಲಿ ಸಿಗಲಿಲ್ಲ ತಾವು ಜಗದಗಲ ಬೀಸಿದ ನಯನ ಜಾಲದಲ್ಲಿ ಅಂತೆ ಬಂದು ಗಾಂಧರ್ವ ಪ್ರೀತಿ ಗಾಂಧರ್ವ ಗೀತಿಯಾಗಿ ತಾನು ಉಂಡ ಎದೆಯೊಲುಮೆ ತಾನು ಸೊಗವಟ್ಟು ಪಡೆದ ಹೆಣ್ಣು ಒಂದಲ್ಲ 2 ವರ್ಷಗಳು ಕಳೆದರೂ ಕಾಳಿದಾಸನ ಮನಸ್ಸು ಬದಲಾಗಲಿಲ್ಲ. ಬದಲಿಗೆ ಕಲ್ಲು ಹೃದಯವೂ ಕರಗುವಂತಹ ಮೇಘದೂತ ಎಂಬ ವಿರಹ ಕಾವ್ಯವನ್ನು ರಚಿಸಿದ್ದ. ತಾನೊಬ್ಬ ಶಾಪಗ್ರಸ್ತ ಯಕ್ಷನೆಂದು ಬಗೆದು ದೂರದಲ್ಲಿರುವ ತನ್ನ ಪ್ರೇಮಿ ಯಕ್ಷಿಗೆ ಪ್ರೇಮದ ಸಂದೇಶವನ್ನು ಮೇಘಗಳ ಮೂಲಕ ಕಳುಹಿಸುವಂತೆ ತಪಸ್ಸು ಮಾಡಿದನೆಂದರೆ ಅದು ಸುಳ್ಳಲ್ಲ. ಆ ಕವಿತೆ ಅದೊಂದು ಅದ್ಭುತ ಕವಿತೆ. ಭಟರೇ, ಅವನನ್ನು ಬಿಡುಗಡೆಗೊಳಿಸಿ. ನಿನ್ನನ್ನು ಒಂದು ಷರತ್ತಿನ ಮೇಲೆ ಬಿಡುಗಡೆ ಮಾಡುತ್ತೇನೆ. ಏನು ಷರತ್ತು? ನಿನ್ನ ಗಂಧರ್ವ ಕನ್ಯೆ ನಿನಗಾಗಿ ಕಾಯುತ್ತಾ ಇರಲಿಲ್ಲವೆಂದಾದರೆ ಇಲ್ಲಿ ನಾನು ಕಾಯುತ್ತಿರುತ್ತೇನೆ. ನನ್ನ ಪ್ರಾಣ ಅವಳಲ್ಲಿದೆ, ಕಾಯುತ್ತಾ ಇರುತ್ತಾಳೆ. ನನ್ನ ಪ್ರಾಣ ನಿನ್ನಲ್ಲಿದೆ, ನಾನು ಕಾಯುತ್ತಿರುತ್ತೇನೆ. ಭಟರೇ, ಅವನಿಗೆ ಗೊತ್ತಾಗದಂತೆ ಅವನನ್ನು ಹಿಂಬಾಲಿಸಿ. ಅವನ ಪ್ರತಿ ಚಲನವಲನವೂ ನನ್ನ ಗಮನಕ್ಕೆ ಬರಬೇಕು. ಇದು ನನ್ನ ಆಜ್ಞೆ. ಅಪ್ಪಣೆ. ಮತ್ತೊಂದು ಮುಖ್ಯ ವಿಷಯ, ನನ್ನ ಅಂತಃಪುರದಲ್ಲಿ ಕಾಶ್ಮೀರದ ದಿಕ್ಕಿನ ಎಲ್ಲ ಕಿಟಕಿ ಬಾಗಿಲುಗಳು ಎಂದೂ ಮುಚ್ಚದಂತೆ ಕಿತ್ತು ಹಾಕಿರಿ. ಆ ದಿಕ್ಕಿನ ಗಾಳಿಗೂ ನನ್ನ ಅರಮನೆಯ ಪ್ರವೇಶಕ್ಕೆ ಅಡ್ಡಿಯಾಗಬಾರದು. ನನ್ನ ಬಂಧನದಿಂದ ಬಿಡುಗಡೆಗೊಂಡ ಆತ ನಡೆದಿರುವುದನ್ನು ಮರೆತಿರುವವನ ಹಾಗೆ ಹಾಡುತ್ತಲೇ ನಡೆದು ಹೋದ. ಇಷ್ಟೆಲ್ಲ ಉಜ್ಜಯಿನಿಯಲ್ಲಿ ನಡೆದದ್ದು, ಅವನು ನಿನ್ನನ್ನು ವಿವಾಹವಾಗಲು ನಿರಾಕರಿಸಿದ್ದು, ನೀನು ಅವನನ್ನು ಬಂಧನದಲ್ಲಿ ಇರಿಸಿದ್ದು, ಈ ವಿಷಯವೆಲ್ಲ ನನಗೆ ಗೊತ್ತಾಗಲೇ ಇಲ್ಲ. ಅಯ್ಯೋ ಪಾಪಿ, ನೀನು ಬಂಧನದಲ್ಲಿ ಇರಿಸಿದ್ದರಿಂದಲೇ ಅಂದು ಆ ಹುಣ್ಣಿಮೆಯ ದಿನ ಅವನಿಗೆ ಬರಲಾಗಲಿಲ್ಲ. ಅಯ್ಯೋ, ನಾನು ತಪ್ಪು ಮಾಡಿದೆ, ಅವನ ಪ್ರೀತಿಯನ್ನ ಅನುಮಾನಿಸಿದೆ. ಅಂದು ಅವನು ಬಾರದೆ ನನ್ನ ಬದುಕು ನರಕವಾಗಿ ಹೋಯಿತು. ನಿನ್ನಿಂದಲೇ, ನೀನೇ ನನ್ನ ಪಾಲಿನ ಶಾಪ. ಈ 3 ಹೆಣ್ಣುಗಳ ಜೀವನದಲ್ಲಿರುವ ವ್ಯಕ್ತಿ ಒಂದೇ, ಕಾಳಿದಾಸ. ಸರಿ, ಈಗಲಾದರೂ ಈಕೆ ಬಾಯಿ ಬಿಚ್ಚಿದಳಲ್ಲ. ಯಾರು ನೀನು? ನಾನೇ ಆ ಗಂಧರ್ವ ಕನ್ಯೆ. ಏನು? ನೀನು ಆ ಗಂಧರ್ವ ಕನ್ಯೆ? ಕಾಳಿದಾಸನ ದೃಷ್ಟಿಯಲ್ಲಿ ನಾನು ಗಂಧರ್ವ ಕನ್ಯೆ, ಆದರೆ ನಿಜದಲ್ಲಿ ಯಾರು? ನಾನು ಹಾಡಿಯ ನಾಯಕನ ಸೊಸೆ. ಓ ದೇವರೇ, ನೀನು ನಮ್ಮ ನಾಯಕನ ಸೊಸೆ ಏನು? ಹೌದು, ನಾಯಕನ ಮಗನನ್ನು ಮದುವೆಯಾಗಿ
1 ವಾರವಷ್ಟೇ ಆಗಿತ್ತು. ಹೊಸ ಜನ, ಹೊಸ ಜಾಗ, ಮನೆ ಬಿಟ್ಟು ಎಂದೂ ಹೊರಗೆ ಬಂದಿರಲಿಲ್ಲ. ಆ ದಿನಗಳಲ್ಲಿ ರಾಜ ಪ್ರಮುಖರು ಬಂದರು. ಹಟ್ಟಿಯಲ್ಲಿ ಅವರಿಗೆ ಸನ್ಮಾನಗಳು ನಡೆದವು. ಆಗ ಇದ್ದಕ್ಕಿದ್ದಂತೆ ಮಧುರವಾದ ಹಾಡೊಂದು ಕೇಳಿಸಿತು. ಆ ಹಾಡು ನನ್ನೊಳಗಿನಿಂದ ಕೇಳಿಸಿದಂತೆಯೇ ಇತ್ತು. ಗಾಳಿಯಲ್ಲಿ ತೇಲುವ ತರಗಲೆಯ ಹಾಗೆ ಮನಸ್ಸು. ನನಗೆ ರೆಕ್ಕೆ ಬಂದಂತೆ ಮನೆಯಿಂದ ಹೊರಗೋಡಿ ಬಂದೆ. ನನ್ನ ಹೃದಯಕ್ಕೆ ಹತ್ತಿರವಿರುವಂತೆ, ನನಗಾಗಿಯೇ ಯಾರೋ ಹಾಡುತ್ತಿರುವಂತೆ, ನನ್ನ ಗಂಡ, ನನ್ನ ಮನೆ, ನನ್ನ ಗುರುತು ಎಲ್ಲ ಮರೆತೋದವು. ಪ್ರೇಮ ಹುಟ್ಟುವ ಮೊದಲ ಕ್ಷಣಗಳನ್ನು ಮಾತಿನಲ್ಲಿ ಹೇಳಲಾಗುವುದೇ? ನಾನು ಅಲ್ಲಿದ್ದೆ, ಆದರೆ ನೀನು ನನ್ನ ಕಣ್ಣಿಗೆ ಬೀಳಲೇ ಇಲ್ಲ. ನಾನು ಉಪ್ಪರಿಗೆಯಲ್ಲಿ ನಿಂತಿದ್ದೆ. ಹಾಡು ಮುಗಿದ ಮೇಲೆ ಆ ಹಾಡುಗಾರ ಜನರ ಮೆಚ್ಚುಗೆಯಿಂದ ತಪ್ಪಿಸಿಕೊಂಡು ಕಾಡಿನ ಓಣಿಯಲ್ಲಿ ಓಡುತ್ತಿದ್ದ. ಹಸುವನ್ನು ಹಿಂಬಾಲಿಸುವ ಕರುವಂತೆ ಅದ್ಯಾವ ಧೈರ್ಯದಿಂದಲೋ ಅವನ ಬೆನ್ನು ಹತ್ತಿ ನಾನು ಕಾಡಿಗೆ ಬಂದಿದ್ದೆ. ನಾನು ಬರುವುದು ಅವನಿಗೆ ಮೊದಲೇ ಗೊತ್ತಿರುವಂತಿತ್ತು. ಸಿಕ್ಕಿದಾಗ ನೀನು ಗಂಧರ್ವ ಕನ್ಯೆ ಎಂದ. ಗಾಳಿ ನಿಧಾನ ಬೀಸುತ್ತಿತ್ತು. ಆ ರಾತ್ರಿಯ ಜೊತೆಗೆ ಬೆಳದಿಂಗಳಿತ್ತು. ಭೂಮಿ ಆಕಾಶಗಳ ಮಿಲನದಂತೆ ಅವನು ನನ್ನ ಕೈ ಹಿಡಿದ. ಆ ಸ್ಪರ್ಶದಲ್ಲಿ ಎಷ್ಟೋ ಜನ್ಮಗಳ ಪರಿಚಯವಿತ್ತು, ಹದವಿತ್ತು, ಹಿತವಿತ್ತು. ಆ ಗಳಿಗೆಯಲ್ಲೇ ನನ್ನ ಅವನ ಗಾಂಧರ್ವ ವಿವಾಹವೇ ಆಗಿ ಹೋಯಿತು. ಆ ಕ್ಷಣ ಒಂದು ಯುಗವಾಗಿರಬಾರದೇ ಎನಿಸಿತು. ಇದಾದ ಹಲವು ತಿಂಗಳುಗಳ ನಂತರ ನಾನು ಉಜ್ಜಯಿನಿಯ ರಾಜನ ಆಸ್ಥಾನಕ್ಕೆ ಹೋಗುತ್ತಿದ್ದೇನೆ. ನಿನ್ನ ನೆನಪಿಗಾಗಿ ಉಂಗುರ ಕೊಡು ಎಂದ. ನಾನು ಮರು ಮಾತನಾಡದೇ ಕೊಟ್ಟು ಬಿಟ್ಟೆ. ಇನ್ನು 3 ತಿಂಗಳಲ್ಲಿ ಬರುವೆನೆಂದ. ಭಾಷೆ ಇಟ್ಟ. ನಾನು ಪ್ರತಿ ಹುಣ್ಣಿಮೆಯಲ್ಲೂ ಅವನಿಗಾಗಿ ಕಾಯುತ್ತಿದ್ದೆ. ಕಾಲ ನಿಯತ್ತಿನದು, ತಪ್ಪದೇ ಬಂತು. ಆದರೆ ಅವನು ಮಾತ್ರ ಬರಲೇ ಇಲ್ಲ. ನನ್ನನ್ನು ಕ್ಷಮಿಸು. ಕವಿಯನ್ನು ನಾನು ಸೆರೆ ಹಿಡಿಸದೇ ಇದ್ದಿದ್ದರೆ ಅವನು ಅಂದು ಬರುತ್ತಿದ್ದ. ಆದರೆ ಅವನು ಬರಲಿಲ್ಲ. ಮುಂದೇನಾಯಿತು? ನಿನ್ನ ಗಂಡ, ನಿನ್ನ ಮನೆ? ನನ್ನ ಗಂಡನಲ್ಲಿ ನನಗೆ ಒಲವು ಹುಟ್ಟುವ ಮೊದಲೇ ನನ್ನ ಒಡಲೊಳಗೆ ಹೊಸ ಜೀವ ಬಂದು ಹುಟ್ಟಿಕೊಂಡಿತ್ತು. ನನ್ನ ಗಂಡನಿಗೆ ನನ್ನ ನಿರಾಸಕ್ತಿಯಲ್ಲಿ, ವರ್ತನೆಗಳಲ್ಲಿ ಅನುಮಾನಗಳು ಕಾಣಿಸಿಕೊಂಡವು. ನಾನು ಪ್ರತಿ ಹುಣ್ಣಿಮೆಯಲ್ಲೂ ಅವನ ಕಣ್ಣು ತಪ್ಪಿಸಿ ಹೋಗೋದನ್ನು ಗಮನಿಸಿ ಆ ದಿನಗಳಲ್ಲಿ ಅವನು ಬೇಕಂತಲೇ ಬೇಟೆಗೆ ಹೋಗಲಾರಂಭಿಸಿದ. ಅವನು ಗುಟ್ಟಾಗಿ ನನ್ನನ್ನು ಹಿಂಬಾಲಿಸುವುದು ನನಗೂ ಗೊತ್ತಿತ್ತು. ನನ್ನ ಗೆಳೆಯ ಸಿಕ್ಕರೆ ಅವನನ್ನು ಬೇಟೆಯಾಡಬೇಕೆಂದು ಆತ ಹೊಂಚುತ್ತಿದ್ದ. ಆದರೆ ಪ್ರತಿ ಬಾರಿಯೂ ಆತ ನನ್ನಂತೆಯೇ ಬೇಟೆಯಿಂದ ಬರಿಗೈಲಿ ಹಿಂದಿರುಗುತ್ತಿದ್ದ. ನನ್ನ ಹೊಟ್ಟೆ ಬೆಳೆದಂತೆ ಅವನ ಅಸ್ವಸ್ಥೆಯೂ ಬೆಳೆಯಿತು. ನನಗೆ ಗರ್ಭ ಚಿಹ್ನೆಗಳು ತೋರಿ ಬಂದಾಗ ಅವನು ಸಂತಸಗೊಂಡ. ಏಕೆಂದರೆ ಸಾಕ್ಷಿ ಸಮೇತ ನನ್ನನ್ನು ಹಿಡಿದ ಸಮಾಧಾನ ಅವನಿಗೆ. ಒಂದು ಬೆಳದಿಂಗಳ ರಾತ್ರಿ ನಿನಗೆ ಮೈ ಮೇಲೆ ಪರಿಜ್ಞಾನ ಇದೆಯಾ? ಮಗ, ಯಾಕೆ ಹಿಂಗೆ ಮಾತಾಡ್ತಿದ್ಯಾ ನೀನು? ಈ ವಿಷಯ 4 ಜನಕ್ಕೆ ಕಿವಿಗೆ ಬಿದ್ದರೆ ನಮ್ಮ ಕುಲದ ಗೌರವ ಏನಾಗಬೇಡ. ನಾನು ಸುಮ್ಮನಿದ್ರೆ ಈ ವಿಷಯ ಜನರ ಕಿವಿಗೆ ಬೀಳದೇ ಇರ್ಬೋದು. ಆದರೆ ನಾಳೆ ಅವಳ ಹೊಟ್ಟೆ ಗುರಾಣದಂತೆ ಬೆಳೆಯೋದನ್ನು ಹೆಂಗೆ ತಪ್ಪಿಸ್ತೀರಾ? ಮದುವೆ ಆದಮೇಲೆ ಹುಚ್ಚು ಬಿಡುತ್ತೆ ಅಂತಾರೆ ದೊಡ್ಡವರು. ಆದರೆ ಇವನಿಗೆ ಮದುವೆ ಆದಮೇಲೆ ಹುಚ್ಚು ಹಿಡ್ಕೊಂಡಿದೆ. ಇವನಿಗೆ ಯಾವುದೋ ಭೂತ ಮೆಟ್ಕೊಂಡಿರ್ಬೇಕು. ಆ ಪೂಜಾರಪ್ಪಂಗೆ ಹೇಳಿ ಕಳಿಸಿ, ಪೂಜೆ ಮಾಡಿ ತಾಯ್ತ ಕಟ್ಲಿ ಅವನು. ಅಮ್ಮ, ಭೂತ ಮೆಟ್ಟಿರೋದು ನನಗಲ್ಲ,
ಅಲ್ಲಿ ನಿಂತವಳಲ್ಲ ನಿನ್ನ ಮುದ್ದಿನ ಸೊಸೆ. ಅವಳನ್ನು ಮೆಟ್ಟಿರೋ ಭೂತ ಯಾವುದು ಅಂತ ಕೇಳು. ಬಸುರಿ ಹೆಂಗಸು ಅಂದರೆ ಬಾಳೆ ಗಿಡ ಇದ್ದಾಗೆ ಅಂತಾರೆ. ಆಕೆ ಮನ್ಸನ್ನು ನೋಯಿಸಿದ್ರೆ ದೇವರು ನಮ್ಮ ಕ್ಷಮಿಸ್ತಾನ. ಅಪ್ಪ, ನನ್ನ ಸ್ಪರ್ಶವಿರಲಿ, ನನ್ನ ನೆರಳು ಕೂಡ ಅವಳನ್ನು ಸೋಂಕಿಲ್ಲ. ಅವಳ ಹೊಟ್ಟೆಯಲ್ಲಿರೋ ಕೂಸಿಗೆ ನಾನು ತಂದೆ ಅಲ್ಲ. ಅವಳಿಗೆ ಬೇರೆ ಸಂಬಂಧ ಇದೆ ಅನ್ನೋದಕ್ಕೆ ನಿನ್ನ ಹತ್ರ ಏನಿದೆ ಸಾಕ್ಷಿ? ಅಪ್ಪ, ನಮ್ಮ ಮದುವೆ ಸಮಯದಲ್ಲಿ ನಾನು ಅವಳ ಬೆರಳಿಗೆ ನಮ್ಮ ಮನೆತನದ ಉಂಗುರವನ್ನು ತೊಡಿಸಿದ್ದೆ. ಪ್ರಾಣ ಹೋಗೋವರೆಗೂ ಅದನ್ನು ತೆಗಿಬಾರ್ದು ಅಂತ ನೀವೇ ಹೇಳಿದ್ರಿ. ನೋಡಿ, ಸವೆದು ಹೋದರೂ ಅಮ್ಮನ ಬೆರಳಾದ ಹಾಗೇ ಇದೆ. ಆದರೆ ಮದುವೆ ಆದ 6 ತಿಂಗಳಲ್ಲಿ ಅದು ಅವಳ ಬೆರಳಲ್ಲಿಲ್ಲ. ಏನು, ಮದುವೆ ಉಂಗುರ ಇಲ್ವಾ? ಅದು ಅದು ಕೈ ಜಾರಿ ಬಿದ್ದು ಹೋಯ್ತು. ಕುಲಾಚಾರದ ಉಂಗುರ ಕೈ ಜಾರಿ ಹೋಯ್ತೇನು? ಅಯ್ಯೋ ಶಿವನೇ, ನಮ್ಮಿಂದ ಆಗಬಾರದ ತಪ್ಪು ಏನೋ ಆಗೋಗಿದೆ. ಇಲ್ಲ ಅಂದ್ರೆ ಇಂಥ ಅಮಂಗಳ ನಡೆಯೋದಾದ್ರೂ ಹೇಗೆ? ಅಮಂಗಲ ಮಾಡಿದವಳು ಇವಳು. ಇವಳನ್ನು ಕತ್ತರಿಸಿ ಹಾಡಿಗೆ ತರ್ಪಣ ಕೊಟ್ಟರೂ ತಪ್ಪಿಲ್ಲ. ಹೆಣ್ಮಕ್ಳ ಮೇಲೆ ಕೈ ಮಾಡೋನು ಹೇಳಿ ಸಾಕು ಸಾಕು, ನಿಲ್ಸು ನಿನ್ನ ರೋಷ. ಮಗಳೇ, ಉಂಗ್ರ ಎಲ್ಲಿ ಬಿದ್ದೋಯ್ತು? ಹುಡುಕಿಸಿದ್ರೆ ಸಿಗ್ದೇನೆ ಇರೋ ವಸ್ತು ಯಾವುದಿರುತ್ತೆ ಹೇಳು? ಆವತ್ತು ಒಂದು ದಿನ ನೀರಿಗಂತ ನದಿಗೆ ಹೋಗಿದ್ದೆ. ಉಂಗುರ ಅಲ್ಲಿ ಜಾರಿ ಬಿತ್ತು. ಹರಿಯೋ ನೀರಲ್ಲಿ ಹರಿದೇ ಹೋಯ್ತೇನೋ? ಹರಿದೋಗಿದ್ದು ಉಂಗುರ ಅಲ್ಲ, ನನ್ನ ಇವಳ ಸಂಬಂಧ. ಎಷ್ಟು ಇಷ್ಟಪಟ್ಟು ಮದುವೆ ಆಗಿದ್ದೆ. ಪ್ರೀತಿಯಿಂದ ಕೇಳಿದ್ರೆ ನನ್ನ ಪ್ರಾಣವನ್ನೇ ನೀಡುತ್ತಿದ್ದೆ. ಅಪ್ಪ, ನನಗೆಳು ವಂಚನೆ ಮಾಡಿಬಿಟ್ಲು. ಮಗಳೇ, ನೀನು ಹಿಂಗೆ ಸುಮ್ಮನಿದ್ರೆ ಏನು ಅರ್ಥ? ನೀನು ಯಾವ ಪಾಪವನ್ನು ಮಾಡಿಲ್ಲ ತಾನೆ? ನಾನು ಈ ಮನೆಗೆ ತಕ್ಕ ಸೊಸೆಯಾಗಲಿಲ್ಲ. ನನ್ನನ್ನು ಕ್ಷಮಿಸಿ. ಈ ಮನೆಗೆ ಸೊಸೆಯಾಗಿ ಬಂದ 6ನೇ ದಿನ ಸರಿ ರಾತ್ರಿಯಲ್ಲಿ ಕಾಡಿನಲ್ಲಿ ಯಾರೋ ಹಾಡಿದಂಗಾಯಿತು. ನಾನು ಹೋದೆ. ಏಕೆ ಹೋದೆ, ಹೇಗೆ ಹೋದೆ, ನನಗೆ ಇಂದಿಗೂ ಅರ್ಥವಾಗುತ್ತಿಲ್ಲ. ಅಲ್ಲಿ ಗಂಧರ್ವನೊಬ್ಬ ನನಗಾಗಿ ಕಾಯ್ತಾ ಇದ್ದ. ಅವನನ್ನು ಕಂಡಾಕ್ಷಣ ನಾನು ಅವನಿಗಾಗಿಯೇ ಹುಟ್ಟಿದವಳು ಅಂತ ಅನ್ನಿಸಿತು. ಸುಳ್ಳು! ಗಂಧರ್ವನೂ ಇಲ್ಲ, ಯಕ್ಷನೂ ಇಲ್ಲ. ಅಕ್ರಮಕ್ಕೊಂದು ಅಡ್ಡ ಹೆಸರು. ದಯಮಾಡಿ ನನ್ನನ್ನು ಕೊಂದು ಬಿಡಿ, ಅವರನ್ನು ಮಾತ್ರ ನಿಂದಿಸಬೇಡಿ. ನಿನ್ನ ಹಾಲಿನಂತ ಬದುಕನ್ನ ಯಾಕೆ ಹಾಳು ಮಾಡಿಕೊಂಡೆ? ಯಾವನೋ ಫಟಿಂಗ ಇವಳಿಗೆ ಗಂಧರ್ವನೆಂದು ಮಂಕು ಬೂದಿ ಹಚ್ಚಿ ಮೋಸ ಮಾಡಿದ್ದಾನೆ. ಇಲ್ಲ, ಆತ ಮೋಸ ಮಾಡಲಿಲ್ಲ, ಎಂದೂ ಮಾಡಲಾರ ಕೂಡ. ಹುಣ್ಣಿಮೆಯ ದಿನ ಆತ ಬಂದೇ ಬರುತ್ತಾನೆ. ಬರಲಿ. ನನ್ನ ಹೆಂಡತಿಯನ್ನು ನನ್ನಿಂದ ದೂರ ಮಾಡಿದವನ ರಕ್ತದಿಂದ ಈ ಕಾಡಿಗೆ ತರ್ಪಣ ಕೊಡುತ್ತೇನೆ. ಮೋಸ ಮಾಡಿದವಳು ಇವಳು. ಇವಳನ್ನು ಮನೆಯಿಂದ ಹೊರಗೆ ಹಾಕಿ, ಇಲ್ಲದಿದ್ದರೆ ಹಾಡಿಯವರೆದುರು ಮಾನ ಹೋಗೋ ಮುನ್ನ ನಾನೇ ನೇಣು ಹಾಕಿ ಸಾಯುತ್ತೇನೆ. ದುಡುಕ್ಬೇಡ ಮಗ, ದುಡುಕ್ಬೇಡ. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದಾಗ ಬಾರದು. ಮಗಳೇ, ನೀನು ಮಾಡಿದ್ದು ಸರಿಯೋ ತಪ್ಪೋ ತೀರ್ಪು ಕೊಡುವ ಸ್ಥಿತಿಯಲ್ಲಿ ನಾನಿಲ್ಲ. ಆದರೆ ನೀನಿಲ್ಲಿದ್ದರೆ ನಿನ್ನ ಮಗು ಉಳಿಯುವುದಿಲ್ಲ, ನಮ್ಮ ಮಗ ನಮಗೂ ದಕ್ಕುವುದಿಲ್ಲ. ದಯಮಾಡಿ ನೀನು ನಿನ್ನ ಗಂಧರ್ವನಲ್ಲಿಗೆ ಹೋಗಿಬಿಡು. ನಮ್ಮ ಈ ಇಳಿ ವಯಸ್ಸು ಪುತ್ರ ಶೋಕವನ್ನು
ತಡೆದುಕೊಳ್ಳಲಾರದು. ದಯಮಾಡಿ ಈ ಒಂದು ಉಪಕಾರ ಮಾಡು ತಾಯಿ. ಈ ಇವಳೆ ಆಕೆಗೆ ಏನು ಬೇಕು ಎಲ್ಲವನ್ನು ಕೊಟ್ಟು ಕಳುಹಿಸ್ಕೊಡು. ನಿಮ್ಮ ಆಶೀರ್ವಾದ ಒಂದು ಬಿಟ್ಟು ನನಗಿನ್ನೇನೂ ಬೇಡ ಮಾವ. ನನ್ನ ಹಣೆ ಬರದಲ್ಲಿದ್ದಂತಾಗಲಿ, ನಿಮ್ಮ ಮಾತಿನಂತೆ ನಡೆಯುತ್ತೇನೆ. ಮಗಳೇ, ಗಂಧರ್ವ ನಿಜಕ್ಕೂ ಬರ್ತಾನೆಯೇ? ನನಗೆ ನನ್ನ ಮೇಲೆ ನಂಬಿಕೆ. ಬಣ್ಣದ ಉಂಗುರ ನಾಗಲೋಕವ ಸೇರಿತು. 4 ಬಣ್ಣದ ಉಂಗುರ ನಾಗಲೋಕವ ಸೇರಿತು. 7 ಬಣ್ಣದ ಉಂಗುರ ಹೊಳೆಯ ಪಾಲಾಗೋಯಿತು. 7 ಬಣ್ಣದ ಉಂಗುರ ಹೊಳೆಯ ಪಾಲಾಗೋಯಿತು. ಗಂಗೆ ಪಾಲಾಗೋಯಿತು. 4 ಬಣ್ಣದ ಉಂಗುರ ನಾಗಲೋಕವ ಸೇರಿತು. ಬಿಸಿಲು ಪಯಣ ಬೆಳೆಸಲೆಂತು ಬಂಡಿಗೆತ್ತು ಹೂಡಲೆಂತು. ಬಿಸಿಲು ಪಯಣ ಬೆಳೆಸಲೆಂತು ಬಂಡಿಗೆತ್ತು ಹೂಡಲೆಂತು. ಹೇಗೆ ಹೋಗಲಿ ಜಾತ್ರೆಗೆ, ಹೇಗೆ ಹೋಗಲಿ ಪರೀಕ್ಷೆಗೆ, ಹೇಗೆ ಹೋಗಲಿ ಜಾತ್ರೆಗೆ, ನಾ ಹೇಗೆ ಹೋಗಲಿ ಪರೀಕ್ಷೆಗೆ. 4 ಬಣ್ಣದ ಉಂಗುರ ನಾಗಲೋಕವ ಸೇರಿತು.